ಹಲೋ ಡಿಯೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಿನ್ನೆ ಎಪಿಸೋಡ್ ಕಂಟಿನ್ಯೂಷನ್ನ ನೋಡೋಣ ಬನ್ನಿ. ಓಯ್, ಈ ನಿನ್ನ ಪುರಾಣ ಹೇಳೋಕೆ ನಾನು ಇಲ್ಲಿ ಕರ್ಕೊಂಡು ಬಂದ್ಯಾ? ಈ ಕರೆಯೋದೆಲ್ಲ ನಿಲ್ಲಿಸಿ ನನ್ನ ಜೊತೆ ಬರೋದಾದರೆ ಬಾ, ಇಲ್ಲ ಇಲ್ಲೇ ಗೂಟು ಹೊಡ್ಕೊಂಡು ಬಿದ್ದಿರು. ನಿನ್ನ ಜೊತೆ ಆಟವಾಡ್ಕೊಂಡು ಕೂರೋಕೆ ನನಗೆ ಬೇರೇನೂ ಕೆಲಸ ಇಲ್ಲ ಅಂದ್ಕೊಂಡಾ ಹಾಂ ಅಂತ ಗದರಿದಾಗ ಕೃತಿ, ಹೌದೌದು ಮರ್ತೇ ಬಿಟ್ಟಿದ್ದೆ, ನೀವು ದೊಡ್ಡ VIP, ತುಂಬ ಬ್ಯುಸಿ ಪರ್ಸನ್ ಅಂತ. ನಿಜ, ನೀವು ಇವತ್ತೊಂದಿನ ಇಲ್ಲೇ ಉಳಿದ್ರೆ ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲವಾಗಿಬಿಡುತ್ತೆ ಅಲ್ವಾ ಅಂದಾಗ ಅವನು ಅವಳತ್ತ ಕಿಡಿನೋಟ ಹರಿಸ್ದಾಗ ಕೃತಿ, ಮತ್ತು ಎಲ್ಲರೂ ಅಷ್ಟು ಹೇಳ್ತಾ ಇದ್ರು ಕೇಳಿದೆ, ಏನೋ ದೊಡ್ಡ ಮಿನಿಸ್ಟ್ರು ಲೆವೆಲ್ಗೆ ಬಿಲ್ಡಪ್ ಕೊಡ್ತೀರಾ ಕೊಂಕು ನೋಡಿದಾಗ ಅವನು, ಓ ನಿಂದ್ಯಾಕೋ ಅತಿ ಆಯಿತು, ಇದು ನಿಮ್ಮ ಏರಿಯಾ ಅಂತ ನನಗೆ ಟಾಂಗ್ ಕೊಡ್ತಿದ್ಯಾ ಅಂತ ದೊಡ್ಡದಾಗಿ ಕಂಡುಬಿಟ್ಟವನು, ನಿನ್ನ ಹತ್ರ ಮಾತಾಡ್ತಾ ನಿಂತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಸರ್ರನೆ ಅಲ್ಲಿಂದ ಹೊರಟಾಗ ಅವಳು ಅವನ ಕೈ ಹಿಡ್ತಿದ್ಲು. ಆದಿ ಪ್ಲೀಸ್ ಇವತ್ತು ಇಲ್ಲೇ ಇರಿ, ಇಲ್ದಿದ್ರೆ ಪಪ್ಪ ಮಮ್ಮ ಬೇಜಾರು ಮಾಡ್ಕೋತಾರೆ ಅಂದವಳನ್ನೇ ಹಿಂತಿರುಗಿ ನೋಡಿದವನು, ಬರೀ ಅವ್ರಿಗಷ್ಟೇ ತಾನೇ ಬೇಜಾರಾಗೋದು, ನಿಂಗೇನಲ್ವಲ್ಲ ಅಂದಾಗ ಅವಳ ಮುಖದಲ್ಲಿ ಕಿರುನಗೆ ಮೂಡಿತು. ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕಾ? ಸುಯ್ ಎಂದು ಬೀಸ್ತಿರುವ ತಂಗಾಳಿಗೆ ಹಾರ್ತಿರುವ ಸೆರಗನ್ನು ಒಂದು ಕೈಯಲ್ಲಿ ಹಿಡಿಯುತ್ತಾ ಮತ್ತೊಂದು ಕೈಯಿಂದ ಮುಂಗುರುಳನ್ನು ಕಿವಿಯ ಮುಂದೆ ತಳ್ಳೋದಕ್ಕೆ ಅವಳು ನಡೆಸಿರೋ ವ್ಯರ್ಥ ಪ್ರಯತ್ನ, ತುಂಬು ಕೆನ್ನೆಗಳು ಕೆಂದುಟಿಗಳು ಬಾರಿ ಬಾರಿಗೂ ಮಿನುಗುತ್ತಾ ಅವನನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ಮೊಂಡು ಮೂಗಿನ ಭರಿಸಿರುವ ಮೂಗುತಿ, ಪಟಪಟನೇ ಬಡಿಯುತ್ತಾ ಅವನನ್ನೇ ನೋಡ್ತಿರುವ ಸುಂದರ ನಯನಗಳು, ಅದರಲ್ಲಿರುವ ಬೇಡಿಕೆಯನ್ನು ನಿರ್ಲಕ್ಷಿಸಿ ಹೋಗಲು ಮನಸ್ಸಾಗದೆ ಸುಮ್ಮನೆ ಬಂದು ಅವಳ ಪಕ್ಕದಲ್ಲಿ ಕುಳಿತಿದ್ದ. ಆಗ ಅವಳ ಮುಖ ಸಂತಸದಿಂದ ಇಷ್ಟಗಲ ಹರಳಿತ್ತು. ಇಷ್ಟಕ್ಕೆ ಅಷ್ಟೊಂದೆಲ್ಲ ಖುಷಿಯಾಗೋ ಅಗತ್ಯವಿಲ್ಲ. ನೀನೇ ಹೇಳ್ದಂತೆ ನಾವು VIP ಆದ್ದರಿಂದ ನನ್ನ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಪ್ರೇಷಸ್. ಸೊ ನನ್ನ ಟೈಮ್ ಹಾಳು ಮಾಡ್ತಿರೋದಕ್ಕೆ ಭಾರೀ ಮೊತ್ತದ ಫೈನ್ ಕಟ್ಟಬೇಕಾಗತ್ತೆ. ಬಿ ರೆಡಿ ಟು ಪೇ ಇಟ್ ಅಂತ ತನ್ನವಳ ಮೊಗವನ್ನೇ ನೋಡ್ತಾ ಮಾರ್ಮಿಕವಾಗಿ ಹೇಳಿದಾಗ ಅವನ ಮಾತುಗಳು ಅರ್ಥವಾದಂತೆ ನಾಚಿ ನಗುತ್ತಾ, ಸರಿ ಬಿಡಿ, ಅದೆಷ್ಟು ದೊಡ್ಡ ಪ್ರಮಾಣದ ಫೈನ್ ಆದರೂ ಕಟ್ಟೋಣಂತೆ. ಪಾಪ ನಿಮ್ಮ ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ ನಡುವೆ ಇರೋಕೆ ಒಪ್ಕೊಂಡಿದ್ದೇ ಹೆಚ್ಚಿನ ಮಾತು. ತುಂಬ ಉಪಕಾರವಾಯಿತು ಸರ್ ಅಂತ ನಾಟಕೀಯವಾಗಿ ಹೇಳ್ತಾ ಅವಳು ಮುಕ್ತವಾಗಿ ನಕ್ಕರೆ ಅವನು ಕ್ಷಣ ಆ ನಗುವಿನಲ್ಲೇ ಮುಳುಗಿ ಹೋದವನು, ತಾನೀಗಿತ್ತೀಚೆಗೆ ಅವಳು ಹೇಳಿದಂತೆಲ್ಲ ಕೇಳ್ತಿದ್ದೇನೆ ಅಂದ್ಕೊಂಡವನು. ನಂತರ ಛೆಛೆ, ಈ ಆದಿ ಈ ಹುಡುಗಿ ಮಾತು ಕೇಳೋದಾ? ನೋ ನೆವರ್. ಏನೋ ಪಾಪ ಹುಡುಗಿ ಸ್ವಲ್ಪ ಸೆನ್ಸಿಟಿವ್, ಅವಳಿಗೆ ಬೇಜಾರಾಗಬಾರ್ದು ಅನ್ನೋ ಕನ್ಸರ್ನ್ ಅಷ್ಟೆ ಅಂದ್ಕೊಂಡವನು ಕಲ್ಲು ಬೆಂಚ್ಗೆ ಒರಗಿ ಕೈಗಳನ್ನು ಹಿಂದಕ್ಕೆ ಚಾಚಿ ಆರಾಮವಾಗಿ ಕುಳಿತು ಸುತ್ತಲೂ ನೋಡುವ ಮನಸ್ಸು ಮಾಡ್ದ. ಒಂದು ಸುತ್ತು ಪರಿಶೀಲನಾ ನೋಟ ಹರಿಸಿದವನು, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಏನು ಇದ್ರ ಕೆಲಸವೆಲ್ಲ ನಿಮ್ಮ ತಂದೆಯವ್ರದ್ದಾ? ನೀನಂತೂ ಒಂದು ಗಿಡನೂ ಹಾಕಿರಲ್ಲ ಬಿಡು, ಸ್ಟೈಲಾಗಿ ಬಂದು ಕುತ್ಕೊಂಡು ಪೋಸ್ ಕೊಡೋದಷ್ಟೇ ಅನಿಸುತ್ತೆ ಅಂತ ಹೆಂಡತಿಯನ್ನು ಕಿಚಾಯಿಸಿದಾಗ ಕೃತಿ, ಹೌದೌದು ನಾನು ವೇಸ್ಟ್ ಬಾಡಿ, ಪಾಪ ನೀವಾಗಿದ್ದರೆ ಎಲ್ಲ ಕೆಲಸವನ್ನು ನೀವೇ ಮಾಡ್ತಾ ಬಿಡ್ತಾ ಇದ್ರಿ ಅಲ್ವಾ ಅಂದವಳು. ಪಪ್ಪಾಗೆ ಗಾರ್ಡನಿಂಗ್ ಇಂಟ್ರೆಸ್ಟ್ ಇದೆ, ಆದರೆ ಟೈಮ್ ಸಿಗಲ್ಲ. ಸೊ ಅದಕ್ಕೆ ಅಂತಾನೆ ರಂಗಪ್ಪಜ್ಜ ಅಂತ ಇದ್ದಾರೆ, ಇವತ್ತು ಹಬ್ಬ ಅಂತ ರಜಾ ತಗೊಂಡಿದ್ದಾರೆ, ತುಂಬ ಒಳ್ಳೆಯವರು ಅಂತ ಹೇಳಿದಾಗ ಆದಿ, ಹೌದು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನಿಮ್ಮ ಮನೇಲಿ ಮನೆಯವ್ರಿಗಿಂತ ಕೆಲಸದವರೇ ಜಾಸ್ತಿ ಇದ್ದಾರೆ. ಒಂದು ಕ್ಷಣ ಕನ್ಫ್ಯೂಸ್ ಆಯಿತು, ಏನು ಈ ಮನೆ ನಿಮ್ದಾ ಅಥವಾ ಅವ್ರದ್ದಾ ಅಂತ ಹೇಳಿದ್ದ. ಅವನ ಮಾತಿಗೆ ನಕ್ಕವಳು, ನಿಜ ನಾವಿರೋ 3 ಜನಕ್ಕೆ 5 ಜನ ಕೆಲಸದವರಿದ್ದಾರೆ ಅಂತ ಹೇಳಿದಾಗ ಅವನು, ಹೌದು ನಿಮ್ಮ ಅಪ್ಪ ಅಮ್ಮ ಯಾಕೆ ನೀನು ಹುಟ್ಟಿದ ಮೇಲೆ ಬರೀ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿಬಿಟ್ರಾ? ಅದ್ರ ಜೊತೆಗೆ ಸ್ವಲ್ಪ ಪರ್ಸ್ನಲ್ ಲೈಫ್ ಕಡೆ ಕೂಡ ಗಮನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂದಾಗ ಅವಳಿಗೆ ತಕ್ಷಣ ಅವನ ಮಾತುಗಳು ಅರ್ಥವಾಗಲಿಲ್ಲ. ವಾಟ್ ಡು ಯು ಮೀನ್ ಅಂತ ಕಣ್ಣಗಲಿಸಿ ಕೇಳಿದಾಗ ಅವನು, ಅದೇ ನಿನ್ಗ್ಯಾಕೆ ಅವರು ತಮ್ಮನ್ನೋ ತಂಗಿನೋ ಕೊಡಲಿಲ್ಲ ಅಂತ ನಗುತ್ತಾ ಹೇಳಿದಾಗ ಕೃತಿಗೆ ಈಗ ಅವನ ಮಾತಿನ ಅರ್ಥವಾಗಿ, ಯು ಸ್ಟುಪಿಡ್, ದೊಡ್ಡವ್ರ ಬಗ್ಗೆ ಹೀಗ ಮಾತಾಡೋದು ಅಂದು ನಾಸುಗೋಪದಿಂದ ಅವನ ಭುಜಕ್ಕೆ ಹೊಡೆದಾಗ ಅವನು ನಗ್ತಾ, ಆದರೆ ನಾ ಮಾತ್ರ ಹೀಗೆ ಮಾಡೋದು ಬೇಡ ನೋಡು, ನನಗಂತೂ ಒಂದು ಅರ್ಧ ಡಜನ್ ಮಕ್ಕಳಂತೂ ಬೇಕೇ ಬೇಕು ಅಂತ ಹೇಳಿದಾಗ ಅವಳು ನಾಚಿಕೆಯಿಂದ ಕೆಂಪೇರಿದ್ರು. ಯಾಕಷ್ಟೇ ಸಾಕಾ? ಇನ್ನೂ 1 ಡಜನ್ ಇರಲಿ ಬಿಡಿ ಪಾಪ, ಎಷ್ಟಿದ್ರೂ ಹೆರೋಳು ನಾನಲ್ವಾ, ನಿಮ್ಗೇನು ಕಷ್ಟವಿರಲ್ಲ ಅಲ್ವಾ
ಅಂದವಳು ತಕ್ಷಣ ನಾಲ್ಗೆ ಕಚ್ಕೊಂಡಿದ್ಲು. ಇದೇನು ಇದೇನು ಮಾತಾಡ್ತಾ ಇದ್ದೀನಿ ನಾನು ಅಂದ್ಕೊಂಡು, ಹೌದಾ ಹಾಗಾದರೆ ತಡಬೇಕೆ, ನನ್ನ ಕಡೆಯಿಂದ ನೋ ಅಬ್ಸೆಕ್ಷನ್ಸ್ ಅಂತ ಶರ್ಟಿನ ತೋಳು ಮಡಚ್ಕೊಳ್ತಾ ಮುಂದೆ ಬಂದಾಗ ಅವಳ ಮೊಗ ಕೆಂಬಣ್ಣದಲ್ಲಿ ಅದ್ದಿದಂತೆ ಕೆಂಪಾಗ್ಬಿಟ್ಟಿತ್ತು. ಈ ಥರ ಮಾತಾಡೋದಾದರೆ ನೀವು ಈಗಲೇ ಹೊರಡಿ ಅಂತ ಅವನನ್ನು ದೂಕಿದಾಗ ತನ್ನವಳ ಕಸಿವಿಸಿಯನ್ನು ಅರ್ಥ ಮಾಡಿಕೊಂಡವ ಮಾತನ್ನು ಬೇರೆಡೆ ತಿರುಗಿಸಿದ್ದ. ಹೀಗೆ ಮನೆ ತುಂಬ ಕೈಕಾಲ್ಗೊಂದು ಆಳಿರೋದ್ರಿಂದಲೇ ನಿನ್ನ ಮನೆ ಕೆಲಸ ಯಾವುದೂ ಬರಲ್ಲ ಬೇಕಂತಲೇ ರೇಗಿಸಿದವನ ಮಾತಿಗೆ ಕೃತಿ ಮೂತಿ ಯೂದಿಸಿ, ಏನಿಲ್ಲ ಈಗ ನಾನು ಅಲ್ಪ ಸ್ವಲ್ಪ ಕೆಲಸ ಕಲ್ತಿದ್ದೀನಿ ಅತ್ತೆಯಿಂದ. ಯುನೋ ಇವತ್ತು ಇಲ್ಲಿ ಎಲ್ಲರೂ ಅದನ್ನೇ ಮಾತಾಡ್ತಿದ್ರು ಅಂತ ಖುಷಿಯಿಂದ ಹೇಳ್ತಿದ್ರೆ ಇವರಷ್ಟೇ ಮೆಚ್ಕೋಬೇಕು ನಿನ್ನ ಅಂತ ಮೆಲ್ಲನೆ ಗೊಣಗಿದ್ದು ಅವಳಿಗೆ ಕೇಳಿಸಿ, ನೀವ್ಯಾಕೆ ಯಾವಾಗಲೂ ನನ್ನ ಅಂಡರ್ ಎಸ್ಟಿಮೇಟ್ ಮಾಡೋದು? ಇದುವರೆಗೂ ಒಂದು ಸಾರಿ ಆದರೂ ನನ್ನ ಹೊಗಳಿದ್ದೀರಾ? ಚಿಕ್ಕವಳಿಂದ ನನಗೆ ಯಾವತ್ತೂ ಯಾರೂ ಆ ಥರ ಡಿಸ್ಕರೇಜ್ ಮಾಡಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಎಲ್ಲರಿಂದಲೂ ಹೊಗಳಿಸ್ಕೊಂಡು ಬೆಳೆದೋಳು ನಾನು, ಗೊತ್ತಾ? ನೀವಷ್ಟೇ ಯಾವಾಗಲೂ ಟೀಚರ್ ಥರ ಬೈತಾ ಇರೋದು ಅಂತ ಚಿಕ್ಕ ಮಕ್ಕಳಂತೆ ಮೂತಿ ಉಪ್ಸಿ ದೂರ ಹೇಳ್ತಿದ್ರೆ ಕ್ಷಣ ಆದಿಗೆ ಯಾಕೋ ಅವಳ ಮುಖದಲ್ಲಿನ ಮುಗ್ಧತೆ ತುಂಬ ಇಷ್ಟವಾಗಿಬಿಟ್ಟಿತ್ತು. ಸುತ್ತಲೂ ಯಾರೂ ಇಲ್ಲದ್ದು ನೋಡಿ ತನ್ನವಳ ಹತ್ರ ಸರಿದು ಸರ್ರನೆ ಅವಳ ಕೆನ್ನೆಯನ್ನು ಚುಂಬಿಸ್ಬಿಟ್ಟಿದ್ದ. ಗಂಡನ ಹಠಾತ್ ಚರ್ಯೆಗೆ ತಂಗು ಬಡ್ದವಳ ಮುಖ ನಾಚಿಕೆಯಿಂದ ಕೆಂಪೇರಿತ್ತು. ಆದಿ, ನಿಮ್ಗೆ ಸ್ವಲ್ಪನಾದರೂ ಸೆನ್ಸ್ ಇದೆಯಾ? ನಾವಿರೋದು ಹೊರಗೆ ಗಾರ್ಡನ್ನಲ್ಲಿ, ಈ ಏರಿಯಾ ಪೂರ್ತಿ CC ಕ್ಯಾಮ್ರಾ ಫಿಕ್ಸ್ ಆಗಿದೆ ಅಂದಾಗ ಭುಜ ಕುಣಿಸ್ತವ, ಅದಕ್ಕೇನೀಗ, ನನ್ನ ಹೆಂಡತಿ ನನ್ನ ಇಷ್ಟ ಅಂತ ಹೇಳಿದಾಗ ಹಣೆ ಚಚ್ಕೊಂಡಿದ್ಲು ಕೃತಿ. ಬನ್ನಿ ಒಳಗೆ ಹೋಗೋಣ, ಪಪ್ಪ ಮಮ್ಮಿ ಕಾಯ್ತಾ ಇರ್ತಾರೆ ಅಂತ ಎದ್ದು ನಿಂತು ಸೀರೆ ನೆರಿಗೆ ಸರಿ ಮಾಡಿಕೊಂಡಾಗ ಅವನು ತಲೆ ಮೇಲೆತ್ತಿ ನಿರಭ್ರ ಆಕಾಶವನ್ನು ನೋಡ್ತಾ ಬೀಸ್ತಿರುವ ತಂಗಾಳಿಗೆ ಮೈಯೊಡ್ಡಿ, ಬಾ ಹಾಗೆ ಒಂದು ರೌಂಡು ಅಷ್ಟು ದೂರ ಹೋಗಿ ಬರೋಣ, ವೆದರ್ ತುಂಬ ಚೆನ್ನಾಗಿದೆ. ಮೈ ಮುರಿಯುತ್ತಾ ಬೀಸ್ತಿರುವ ತಂಗಾಳಿಯನ್ನು ಆಸ್ವಾದಿಸುತ್ತಾ ಹೇಳಿದಾಗ, ಒಂದು ನಿಮಿಷ ಇರಿ, ಕಾರ್ ಕೀಸ್ ತರ್ತೀನಿ ಅಂತ ಹೇಳ್ತಾ ಒಳಗೆ ಹೊರಟವಳ ಕೈ ಹಿಡಿದು ತಡೆದು ನಿಲ್ಲಿಸಿದ್ದ. ಸ್ವಲ್ಪ ದೂರ ನಡೆದ್ರೆ ನೀನೇನೋ ಸೌದು ಹೋಗಲ್ಲ, ವಾಕ್ ಹೋಗುವ ಬಾ ಅಂದಾಗ ಅದನ್ನು ಹೀಗ ಹೇಳೋದು, ಸ್ವಲ್ಪ ಸ್ವೀಟಾಗಿ ಹೇಳಬಾರ್ದಾ ಅಂತ ಅವಳು ಕೇಳಿದಾಗ, ದಟ್ಸ್ ಮೈ ಸ್ಟೈಲ್ ಅಂತ ಕಾಲರ್ ಏರಿಸ್ತಾ ತನಗೆ ತಾನೇ ಹೊಗಳ್ಕೊಂಡು ಮುನ್ನಡೆದಾಗ ಕೃತಿ, ಯು ಆರ್ ಜಸ್ಟ್ ಇಂಪಾಸಿಬಲ್ ಅಂದವಳು. ಬನ್ನಿ ಇಲ್ಲಿ ಅಂದು ಗಂಡನ ಜೊತೆಯಲ್ಲಿ ಹಸಿರಿನ ನಡುವೆ 10 ಸೆಲ್ಫಿ ತೆಗೆದುಕೊಂಡು ಅವುಗಳನ್ನು ಟ್ಯಾಗ್ಲೈನ್ ಹಾಕಿ FB ಇನ್ಸ್ಟಾಗಳಲ್ಲಿ ಹಾಕ್ಕೊಂಡು ನಂತರವೇ ಅವಳು ಅಲ್ಲಿಂದ ಹೊರಟಿದ್ದು. ಇಬ್ಬರು ನಡೀತಾ ಹೊರಟಿದ್ರೆ ಹಾದಿಯಲ್ಲಿ ನಡೆದಾಡುವವರ ಕಣ್ಣುಗಳು ಇವರತ್ತ ಒಮ್ಮೆ ತಿರುಗಿ ಚಂದದ ಜೋಡಿ ಎನ್ನುವ ಮೆಚ್ಚುಗೆಯ ಭಾವ ವ್ಯಕ್ತವಾಗುತ್ತಿದ್ದರೆ ಹುಡುಗಿಯರು ಆದಿಯತ್ತ ಮೆಚ್ಚುಗೆಯ ನೋಟ ಹರಿಸ್ತಿದ್ರೆ ಕೃತಿ ಹೆಮ್ಮೆ ಭರಿತ ಅಸೂಯೆಯಿಂದ ಗಂಡನ ಮತ್ತಷ್ಟು ಪಕ್ಕಕ್ಕೆ ಸರಿದಿದ್ಲು. ನಂತರ ಅದನ್ನು ಸೆಲ್ಫಿ ತೆಗೆದುಕೊಂಡ್ಳು. ಇದೊಂದು ಕೆಲಸ ತುಂಬ ಚೆನ್ನಾಗಿ ಮಾಡ್ತೀಯ, ನವಿರಾಗಿ ಗದರ್ತಾ ಹೆಜ್ಜೆ ಹಾಕಿದ ಆದಿ ತಕ್ಷಣ ಏನನ್ನೋ ನೆನೆಸ್ಕೊಂಡವನಂತೆ ನಿಂತು, ಹೌದು ನೀನು ಯಾಕೆ ಕಾರ್ ಕೀ ತರೋದಕ್ಕೆ ಹೋಗ್ತಾ ಇದ್ದಿದ್ದು? ನನ್ನ ಕಾರೇ ಇತ್ತಲ್ವಾ ಅಂದಾಗ ಅವಳ ಮುಖ ಗಂಭೀರವಾಯಿತು. ಆದಿ, ನಾನು ನಿಮ್ಮ ಕಾರ್ ಹತ್ತೋಲ್ಲ, ಅದು ಯಾಕೆ ಅಂತ ನಿಮಗೂ ಗೊತ್ತು ಅಂದಾಗ ಹುಬ್ಬು ಗಂಟಿಕ್ಕಿ, ಯಾಕೆ ನನ್ನ ಕಾರಲ್ಲಿ ಏನಾದರೂ ಬಾಂಬ್ ಇದೆಯಾ ಅಂತ ಲಘುವಾಗಿ ಕೇಳಿದ್ದ. ಆಗ ಅವಳೇ ಅಂದವನಿಗೆ ತನ್ನನ್ನು ಕಾರ್ನಿಂದ ಇಳಿಸಿ ಹೋದದ್ದನ್ನು ನೆನಪಿಸಿದಾಗ ಅವನಿಗೆ ನಿಜಕ್ಕೂ ಆ ವಿಷಯ ಮರೆತೇ ಹೋಗಿತ್ತು. ಓ ಗಾಡ್, ಅದಾದಮೇಲೆ ನನ್ನ ಕಾರ್ ಹತ್ತೇ ಇಲ್ವಾ ನೀನು ಅಂತ ಅಚ್ಚರಿಯಿಂದ ಕೇಳಿದಾಗ ಇಲ್ಲ ಅನ್ನುವಂತೆ ತಲೆಯಾಡಿಸಿದ್ಲು. ಮಹಾಶಯನಿಗೆ ಅದು ಕೂಡ ಅರಿವಿಗೆ ಬಂದಿಲ್ಲ. ಹೆಣ್ಣಿಗಿಷ್ಟು ಹಠ ಇರಬಾರ್ದು ಅಂತ ದೂಷಿಸಿದಾಗ, ಇದು ಹಠ ಅಲ್ಲ, ಸ್ವಾಭಿಮಾನದ ಪ್ರಶ್ನೆ ಆದಿ ಅಂದವಳು. ಕೈ ಹಿಡಿದ ಹೆಂಡತಿಗೆ ಗೌರವಾಧಾರಗಳು ಕೊಡೋದು ಸಹ ಗಂಡನ ಕರ್ತವ್ಯವೇ ಅಂದಾಗ, ಸರಿ ಸರಿ ಈಗ ನಿನ್ನ ಲೆಕ್ಚರ್ ಶುರು ಮಾಡಬೇಡ ಅಂದವನು ತನ್ನ ಮೊಬೈಲ್ ರಿಂಗ್ ಆದಾಗ ಅದರತ್ತ ಗಮನ ಹರಿಸಿದ್ದ. ಹೆಣ್ಣಿನ ಮನಸ್ಸಿನ ಭಾವನೆಗಳು ಹೇಳ್ಕೊಳಕ್ಕೆ ಹೋದಾಗ ಕೆಲವೊಬ್ಬರು ಗಂಡಸರು ಅದನ್ನು ಲೆಕ್ಚರ್ ಅಂತ ಶುರು ಮಾಡಿಬಿಡ್ತಾರೆ ಅಲ್ವಾ? ನಿಮಗೂ ಈ ಥರ ಅನಿಸಿದೆಯಾ? ದಾರಿಯುದ್ದಕ್ಕೂ ಕ್ಷಣವೂ ಬಿಡದಂತೆ ಆದಿ ಫೋನ್ನಲ್ಲೇ ತನ್ನ ಗೆಳೆಯರೊಂದಿಗೆ ಮಾತಾಡ್ತಲೇ ಇದ್ದದ್ದನ್ನು ನೋಡ್ತಿದ್ರೆ ಕೃತಿಗೆ ಸಿಟ್ಟೇರಿತ್ತು. ಅವನೊಂದಿಗೆ ಅಲ್ಲೇ ಹತ್ತಿರದ ಪಾರ್ಕಿಗೆ ಹೋದವಳಿಗೆ ಅಲ್ಲಿ ಪರಿಚಯದ ಆಂಟಿಯವರು ಮಾತಾಡಿಸಿದಾಗ ಬೇಕಾಗಿಯೇ ಆದಿಯನ್ನು ಬಿಟ್ಟು ಅವರೊಂದಿಗೆ ಮಾತಾಡ್ತಾ ಪಾರ್ಕಿನ ಸುತ್ತಲೂ ರೌಂಡ್ ಹೊಡೆಯೋದಕ್ಕೆ ಶುರು ಮಾಡಿದ್ಲು. ಕಲ್ಲು ಬೆಂಚಿನ ಮೇಲೆ ಕಾಲು ಹಾಕ್ಕೊಂಡು ಕುಳಿತು ಫೋನ್ನಲ್ಲಿ ಮುಳುಗಿ ಹೋಗಿದ್ದ ಗಂಡನೆಡೆಗೆ ಕಡೆ ಗಣ್ಣಿನಿಂದ ನೋಡ್ತಾ, ಆಂಟಿ ನಿನ್ನ ಗಂಡ ತುಂಬ ಚೆನ್ನಾಗಿದ್ದಾನೆ,
ಕೃತಿ, ಚಂದದ ಜೋಡಿ ನಿಮ್ಮಿಬ್ಬರದು ಅಂತ ಹೇಳಿ ಸಂಜೆ ದೀಪ ಹಚ್ಚಬೇಕು ಹೊತ್ತಾಯ್ತೆಂದು ಅವಳಿಂದ ಬೀಳ್ಕೊಂಡು ಹೊರಟಾಗ ಕೃತಿ ಗಂಡನ ಮುಂದೆ ಬಂದು ನಿಂತಿದ್ಲು. ಅವಳನ್ನು ನೋಡಿದಾಗ ನಾಳೆ ಸಿಗ್ತೀನಿ ಮಗ ಅಂದು ಕಾಲ್ ಕಟ್ ಮಾಡಿದ್ದ. ತಮ್ಮ ಮಾತುಗಳು ಮುಗ್ದಿದ್ರೆ ಮನೆಗೆ ಹೋಗೋಣವಾ ಸರ್ ಅಂತ ವ್ಯಂಗ್ಯವಾಗಿ ಹೇಳ್ದವಳತ್ತ. ಮೇಡಮ್ಗೆ ಕೋಪ ಬಂತಾ ಅಂದಾಗ, ಇಲ್ಲಪ್ಪ, ತುಂಬ ಖುಷಿ ಆಗ್ತಿದೆ, ಎಷ್ಟು ಒಳ್ಳೆ ಕಂಪ್ನಿ ಕೊಟ್ರಿ ಅಂತ ಮುತ್ತಿ ತಿರುವಿದ್ಲು. ಇದಕ್ಕಷ್ಟು ದೂರದಿಂದ ನಡ್ಕೊಂಡು ಬರಬೇಕಿತ್ತಾ, ಅಲ್ಲೇ ಮಾತಾಡ್ತಿದ್ರೆ ಆಗ್ತಿರ್ಲಿಲ್ವಾ ಅಂತ ಗೊಣಕೊಳ್ತಾ ವೇಗವಾಗಿ ಮುನ್ನಡೆದಾಗ, ಇವಳಿಗೆ ಕೋಪ ಅನ್ನೋದು ಯಾವಾಗಲೂ ಮೂಗಿನ ತೂದಿಲೇ ಇರುತ್ತೆ ಅಂದ್ಕೊಳ್ತಾ ಅವಳ ಹಿಂದೆ ಓಡಿದ್ದ. ಅಲ್ಲೇ ದಾರಿಯಲ್ಲಿದ್ದ ಚಿಕ್ಕದಾದ ಐಸ್ ಕ್ರೀಮ್ ಪಾರ್ಲರ್ ಒಂದಕ್ಕೆ ಬಲವಂತವಾಗಿ ಹೆಂಡತಿಯನ್ನು ಎಳೆದೊಯ್ದವನು ತನಗಿಷ್ಟವಾದ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಕೊಡಿಸಿ ತಾನೇ ತಿನ್ನಿಸಿ ಅವಳ ಕೋಪವನ್ನು ತಣ್ಣಗಾಡಿಸಿದ್ದ. ಆದಿ ನೋಡಿ ಎಷ್ಟೊಂದು ಲೈಕ್ಸ್ ಮತ್ತು ಚಂದದ ಕಮೆಂಟ್ಸ್ ಬರ್ತಿವೆ ನನ್ನ ಪೋಸ್ಟ್ಗಳಿಗೆ ಅಂತ ಅವನಿಗೆ ತೋರಿಸಿದಾಗ ಅವನು ಹಣೆ ಚಚ್ಕೊಂಡು, ಪ್ಲೀಸ್ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅವಳ ಕೈಯನ್ನು ಸರಿಸಿದಾಗ ಕೃತಿ, ನಿಶಾ ಕೂಡ ಎಷ್ಟು ಚಂದದ ಕಮೆಂಟ್ ಹಾಕಿದಾಳೆ ಅಂದವಳು. ಹೌದು, ತುಂಬ ದಿನದಿಂದ ಕೇಳಬೇಕು ಅಂತಿದ್ದೆ, ನೀವು ಯಾಕೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಕ್ಟಿವ್ ಇಲ್ಲ ಅಂತ ಕೇಳಿದಾಗ ಅವನ ಮುಖ ಕ್ಷಣ ಪೆಚ್ಚಾದರೂ ತಕ್ಷಣವೇ ಸಾವರಿಸ್ಕೊಂಡವನು, ಅಮ್ಮನಿಗೆ ಕಾಲ್ ಮಾಡಿ ಇವತ್ತಿಲ್ಲೇ ಉಳ್ಕೋತೀನಿ ಅಂತ ಹೇಳ್ತೀನಿ ಅಂತ ಮನೆಗೆ ಕಾಲ್ ಮಾಡೋದಕ್ಕೆ ಹೋದ. ಸುಹಾಸಿನಿಯವರಿಂದ ಕೃತಿಗೆ ಕಾಲ್ ಬಂದಿತ್ತ. ದಂಪತಿಗಳು ಮನೆಯತ್ತ ದಾಪುಗಾಲು ಹಾಕ್ತಾ ಮನೆ ತಲುಪಿದಾಗ ಅದಾಗಲೇ ಪಡುವಣದಲ್ಲಿ ದಿನಕರ ಮುಳುಗಿ ಕತ್ತಲಾವರಿಸಿತ್ತು. ಕೃತಿ ನಿರೆಯ ಝಗಮಗಿಸುವ ದೀಪಗಳಿಂದ ಅಲಂಕೃತಗೊಂಡು ನವವಧುವಿನಂತೆ ಕಂಗೊಳಿಸುತ್ತಾ ನಿಂತಿತ್ತು. ಹೊಸ ಮದುಮಕ್ಕಳ ಆಗಮನದಿಂದ ಈ ಮನೆಯ ಈ ಬಾರಿಯ ದೀಪಾವಳಿ ಎಂದಿಗಿಂತಲೂ ವಿಶೇಷವಾಗಿತ್ತು. ಹಬ್ಬಕ್ಕೆ ತವರಿನವರು ಉಡುಗೊರೆಯಾಗಿ ಕೊಟ್ಟಿದ್ದ ಮೆರೂನ್ ಬಣ್ಣಕ್ಕೆ ಹಸಿರು ಬಾರ್ಡರ್ ಇರುವ ಭರ್ಜರಿ ಕಂಚಿ ಸೀರೆಯುಟ್ಟು ಬಿಳಿ ಹರಳಿನ ಚಿಕ್ಕದೊಂದು ನೆಕ್ಲೆಸ್ ಅದಕ್ಕೆ ಹೊಂದುವಂತೆ ಕಿವಿಯೋಲೆ ಧರಿಸಿ ಸರಳವಾಗಿ ಅಲಂಕರಿಸಿಕೊಂಡು ಮನೆಯ ಅಂಗಳದಲ್ಲಿ ಮಣ್ಣಿನ ದೀಪ ಹಚ್ಚಿಡುತ್ತಿದ್ದ ಕೃತಿಯನ್ನು ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಅವಳ ಹೆತ್ತವರಿಗೆ. ಆದಿಗಂತೂ ಹೆಂಡತಿಯಿಂದ ಅತ್ತಿತ್ತ ದೃಷ್ಟಿ ಸರಿಸಲಾಗಿರಲಿಲ್ಲ. ಮುದ್ದಿಸುವ ಮನಸ್ಸಾದರೂ ಸುತ್ತಲೂ ಎಲ್ಲರೂ ಇದ್ದಿದ್ದರಿಂದ ವಿಧಿ ಇಲ್ಲದೆ ಸುಮ್ಮನಿದ್ದ. ಇನ್ನು ಕೆಲಸದವರಂತೂ ಸುಹಾಸಿನಿಯವ್ರಿಗೆ, ಅಮ್ಮ, ಬೇಬಿ ಮತ್ತು ಆದಿ ಅಣ್ಣನಿಗೆ ನಮ್ಮ ದೃಷ್ಟಿನೇ ತಗಲುತ್ತೆ, ಲಕ್ಷ್ಮೀನಾರಾಯಣರಂತೆ ಚಂದದ ಜೋಡಿ ಇಬ್ಬರದು, ನೀವು ಆಮೇಲೆ ಅವರಿಗೆ ದೃಷ್ಟಿ ತೆಗೆದು ಹಾಕಿ ಅಂದಾಗ ಸುಹಾಸಿನಿ ಹೆಮ್ಮೆಯಿಂದ ಮಗಳು ಅಳಿಯನನ್ನು ನೋಡ್ತಾ ಸರಿ ಎನ್ನುವಂತೆ ತಲೆಯಾಡಿಸಿದ್ರು. ಕ್ರೀಮ್ ಕಲರ್ ಶೇರ್ವಾನಿ ತೊಟ್ಟ ಆದಿ ಡಮ್ ಡಮ್ ಎನ್ನುವ ಪಟಾಕಿಗಳನ್ನು ಲೀಲಾಜಾಲವಾಗಿ ಕೈಯಲ್ಲೇ ಹಿಡಿದು ಹಚ್ಚಿ ಎಸೀತಿದ್ರೆ ಕೃತಿಯ ಮನೆಯಲ್ಲಿ ಎಲ್ಲರೂ ಅದನ್ನು ಖುಷಿಯಿಂದ ನೋಡ್ತಾ ಸಂಭ್ರಮಿಸ್ತಿದ್ರೆ ಕೃತಿಯಂತೂ ಆ ಸದ್ದಿಗೆ ಹೆದರಿ ಕಿವಿ ಮುಚ್ಕೊಂಡು ಅಮ್ಮನಿಂದ ಔತ್ಕೊಂಡ್ಬಿಟ್ಟಿದ್ಲು. ನೀವೆಲ್ಲ ಹೇಗೆ ಸತಿ ದೀಪಾವಳಿ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. ನಂತರ ಆದಿ ತನ್ನವಳ ಕೈ ಹಿಡಿದು ಸಾಲಾಗಿಟ್ಟಿದ್ದ ಹೂ ಬಾಣಗಳನ್ನು ಹಚ್ಚಿಸಿದಾಗ ಅವುಗಳು ಬೆಳಗಿ ಆಕಾಶದೆತ್ತರಕ್ಕೆ ಅವುಗಳಿಂದ ಹೊಂಬೆಳಕು ಚಿಮ್ಮುತ್ತಿದ್ರೆ ತಲೆ ಎತ್ತಿ ಮುಗಿಲ್ನತ್ತ ನೋಡ್ತಿದ್ದ ಎಲ್ಲರ ನಗುಮುಖದಲ್ಲೂ ಅದರ ಬೆಳಕು ಪ್ರತಿಫಲಿಸುತ್ತಿತ್ತು.